Hello everyone, welcome to my YouTube channel. I am your Raghunatha R, Assistant Master, Government High School, Badavanalli, Madhugiri Taluk, Tumkur District. Dear students, we are already aware that our Indian society is a stratified society. In this society, there are many social problems. So today we are going to learn about various social problems of our Indian society in the fourth unit of sociology, that is social problems. Dear students, do you know the meaning of social problem? Social problem is a problem that influences many citizens within a society. ಈ ಸಾಮಾಜಿಕ ಸಮಸ್ಯೆ ಅಂತಕ್ಕಂಥದ್ದು ಒಂದು ಬಹು ಮುಖ್ಯವಾಗಿರ್ತಕ್ಕಂಥ ಸಮಸ್ಯೆ. ಇದು ಸಮಾಜದ ಬಹು ಜನರನ್ನ ಬಾಧಿಸ್ತಕ್ಕಂಥದ್ದು. ಅಂದರೆ ಯಾರೋ ಒಬ್ಬ ವ್ಯಕ್ತಿಗೆ ಒಬ್ಬರು ಅಥವಾ ಇಬ್ಬರು ವ್ಯಕ್ತಿಗೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ. ಇದು ಸಮಾಜದ ಬಹುತೇಕ ಜನರನ್ನ ಕಾಡ್ತಕ್ಕಂಥ ಒಂದು ಸಮಸ್ಯೆ ಆಗಿರೋದ್ರಿಂದ ಇದನ್ನು ಸಾಮಾಜಿಕ ಸಮಸ್ಯೆ ಅಥವಾ ಸಾಮಾಜಿಕ ಸಮಸ್ಯೆ ಅಂತ ಹೇಳ್ಬಿಟ್ಟು ಕರಿತೀವಿ. ಇದು ಒಂದು ಸಮಾಜದ ಸಮಸ್ಯೆಯಾಗಿ ನಾವು ನೋಡ್ಬೋದು. ಇಂಡಿಯನ್ ಸೊಸೈಟಿ ಸಫರ್ಡ್ ಫ್ರಮ್ ಮೆನಿ ಸೋಷಿಯಲ್ ಪ್ರಾಬ್ಲಮ್ಸ್. ಇನ್ ಇಂಡಿಯನ್ ಸೊಸೈಟಿ we can see many social problems which are child labor, hunger, sexual violence, female feticide, hunger and malnutrition, gender discrimination, child marriage, child trafficking, so shelterless situations. So many problems are there. But now we are going to discuss some important social problems. So we are going to discuss the very major social problem of Indian society, that is child labor or labor of children. Dear children, do you know who are the child laborers? ಬಾಲಕಾರ್ಮಿಕ ಪದ್ಧತಿ ಅಥವಾ ಬಾಲಕಾರ್ಮಿಕರು ಅಂತ ಕರೀತಾರೆ. ಹಾಗಾದ್ರೆ ಬಾಲಕಾರ್ಮಿಕರು ಅಂದ್ರೆ ಯಾರು? ನೋಡ್ತಾ ಇರಲ್ಲ, ಮಗು ಮನೆ ಕೆಲಸಕ್ಕೆ ಹೋಗಿದೆ, ಆ ಮಗುವಿನ ಮೇಲೆ ತಲೆ ಮೇಲೆ ಕಲ್ಲನ್ನು ಒತ್ತಾಗ್ತಕ್ಕಂಥ ಕೆಲಸವನ್ನು ಅವ್ರು ಕೊಟ್ಟಿದ್ದಾರೆ. ಮಗು ತಲೆ ಮೇಲೆ ಕಲ್ಲನ್ನು ಹೊತ್ಕೊಂಡು ಆ ಒಂದು ಕೆಲಸದಲ್ಲಿ ನೆರವಾಗ್ತಾರೆ. ಹಾಗಾದ್ರೆ ಬಾಲಕಾರ್ಮಿಕರು ಅಂದ್ರೆ ಯಾರು? Any children who are below 14 years and out of school are considered as child labor. ಇಲ್ಲಿ ದ ಮೀನಿಂಗ್ ಆಫ್ ಚೈಲ್ಡ್ ಲೇಬರ್ ಅಂತ ನಾವು ನೋಡೋದಾರೆ, ಎನಿ ಚಿಲ್ಡ್ರನ್ ಹೂ ಆರ್ ಬಿಲೋ 14 years ಏಜ್, ಅಂಡರ್ 14 years ಏಜ್ ಯಾವ ಮಕ್ಕಳರಾಗಿರಲಿ, ಔಟ್ ಆಫ್ ಸ್ಕೂಲ್ ಸ್ಕೂಲ್ಗೆ ಹೋಗದೇ ಇರ್ತಕ್ಕಂಥದ್ದು ಆರ್ ಕನ್ಸಿಡರ್ಡ್ ಆಸ್ ಚೈಲ್ಡ್ ಲೇಬರ್. 14 ವರ್ಷದೊಳಗಿರ್ತಕ್ಕಂಥ ಯಾವುದೇ ಮಗು ಶಾಲೆಗೆ ಹೋಗದೆ ಉಳ್ಕೊಂಡ್ರೆ ಆ ಮಗುವನ್ನು ನಾವು ಚೈಲ್ಡ್ ಲೇಬರ್ ಅಂತ ಹೇಳಿ ಪರಿಗಣಿಸ್ತೀವಿ. ಎನಿ ಚಿಲ್ಡ್ರನ್ ಹೂ ಆರ್ ಬಿಲೋ 14 years ಏಜ್ and out of school are considered as child labor. The labor of underage children is considered as child labor. The labor of underage children ಅಂತಾರೆ ಬಿಲೋ 14 years. ಬಿಲೋ 14 years ಇರ್ತಕ್ಕಂಥ ಮಕ್ಕಳು ಯಾರಾದರೂ ಕೆಲಸಕ್ಕೆ ಹೋದ್ರೆ ಅಂಥವ್ರನ್ನ ನಾವು ಚೈಲ್ಡ್ ಲೇಬರ್ ಅಂತ ಹೇಳ್ಬಿಟ್ಟು ಪರಿಗಣಿಸ್ತೀವಿ. ಅಕಾರ್ಡಿಂಗ್ ಟು ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಸೊ ಈ ವಿಚಾರದಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನು ಹೇಳುತ್ತೆ? ಇಫ್ ಚಿಲ್ಡ್ರನ್ ಬಿಲೋ ದ ಏಜ್ ಆಫ್ 14 years ಆರ್ ವರ್ಕಿಂಗ್ ಫಾರ್ ದ ಫೈನಾನ್ಷಿಯಲ್ ಕನ್ಸಿಡರೇಷನ್ ದೆನ್ ಇಟ್ ಈಸ್ ಕಾಲ್ಡ್ ಚೈಲ್ಡ್ ಲೇಬರ್ ಅಂತ ಹೇಳುತ್ತೆ. The children who are below 14 years age are working for the financial consideration. 14 ವರ್ಷ ಒಳಗಿರ್ತಕ್ಕಂಥ ಮಕ್ಕಳು ಆರ್ಥಿಕ ಉದ್ದೇಶವನ್ನ ಇಟ್ಕೊಂಡು ಏನಾದ್ರು ಕೆಲಸದಲ್ಲಿ ತೊಡಗಿದ್ರೆ ಅವ್ರನ್ನ ಚೈಲ್ಡ್ ಲೇಬರ್ ಅಂತ ಹೇಳ್ಬಿಟ್ಟು ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸಹ ಹೇಳುತ್ತೆ.
Whether the children work for money or not, either are within their house or outside their house, all of them are called as child labor. The children work for money or not. ಅವನು ಹಣಕ್ಕಾರ ಕೆಲಸ ಮಾಡಲಿ ಮಾಡ್ದನಾರ ಇರಲಿ, ಅಥವಾ ಅವನು ಮನೆಯಲ್ಲಾರ ಕೆಲಸ ಮಾಡಲಿ ಮನೆಯಿಂದ ಹೊರಗಡೆನಾರ ಕೆಲಸ ಮಾಡಲಿ, ಇದರ್ ಆರ್ ವಿತಿನ್ ದೇರ್ ಹೌಸ್ ಆರ್ ಔಟ್ಸೈಡ್ ದೇರ್ ಹೌಸ್, ಆಲ್ ಆಫ್ ದೆಮ್ ಆರ್ ಕನ್ಸಿಡರ್ಡ್ ಆರ್ ಕಾಲ್ಡ್ ಆಸ್ ಚೈಲ್ಡ್ ಲೇಬರ್. ಇಲ್ಲಿ ಮಗು ಫೈನಾನ್ಷಿಯಲ್ ಕನ್ಸಿಡರೇಷನ್ ಅಂತ ಅಲ್ಲ, ಅಥವಾ ತನ್ನ ಮನೇಲೇ ಕೆಲಸ ಮಾಡುತ್ತೆ ಅಂತಂದೇಳಿ, ಅಥವಾ ತನ್ನ ಮನೆಯಿಂದ ಹೊರಗಡೆ ಕೆಲಸ ಮಾಡುತ್ತೆ ಅಂತಲ್ಲ, ಒಟ್ಟಿಗೆ ಹಣಕಾಸು ಉದ್ದೇಶ ಇಟ್ಕೊಂಡಾರ ಇರಲಿ ಹಣಕಾಸಿನ ಉದ್ದೇಶ ಇಲ್ದೇನಾರ ಇರಲಿ, ತನ್ನ ಮನೆಯಲ್ಲಾಗಲಿ ತನ್ನ ಮನೆಯಿಂದ ಹೊರಗಾಗಲಿ ಕೆಲಸ ಮಾಡ್ತಾ ಇದ್ರೆ ಅವನನ್ನು ನಾವು ಚೈಲ್ಡ್ ಲೇಬರ್ ಅಂತಂದೇಳ್ಬಿಟ್ಟು ಕರಿತೀವಿ. ಸೊ ಇಲ್ಲಿ ನಾವು ಹೇಳಿರ್ತಕ್ಕಂಥದ್ದು ಏನಪ್ಪ ಅಂದರೆ ಬಿಲೋ 14 years ಏಜ್ ಅಂತ ಹೇಳಿದ್ವಿ. ಹಾಗಾದ್ರೆ ಕ್ಯಾನ್ ದೇ ಗೋ ಔಟ್ ಆ್ಯಂಡ್ ವರ್ಕ್ ಆಫ್ಟರ್ 15 years? ಸರ್ ನನಗೆ 15 ವರ್ಷ ಆಗಿದೆ, ಈಗ ನಾನು ಕೆಲಸಕ್ಕೆ ಹೋಗ್ಬೋದಾ ಅಂತಂದರೆ ನೋ, ಇಟ್ ಈಸ್ ನಾಟ್. ಈಗಲೂ ಸಹ ಅವನು ಹೋಗಂಗಿಲ್ಲ. The government has amended the law according to the law of 2016, adolescent labor prohibition. Here the government brought a legal provision or brought a law in 2016, that is Adolescent Labor Prohibition Act. Adolescent Labor Prohibition Act. It restricts the labor of children. This law was amended in 1986, Law of Child Labor Prohibition and Regulation Act. ಈಗ 2016ರಲ್ಲಿ ತಂದಿರತಕ್ಕಂಥ ಅಡೋಲಸೆಂಟ್ ಲೇಬರ್ ಪ್ರಾಹಿಬಿಷನ್ ಕಾಯ್ದೆ ಏನಿದೆ, ಇದು 1986ರ ಚೈಲ್ಡ್ ಲೇಬರ್ ಪ್ರಾಹಿಬಿಷನ್ ಅಂಡ್ ರೆಗ್ಯುಲೇಷನ್ ಆ್ಯಕ್ಟ್ ಅನ್ನ ಮತ್ತೊಂದು ಸುಧಾರಿತ ರೂಪ, ಅಂದರೆ ಅದಕ್ಕೆ ತಿದ್ದುಪಡಿಯನ್ನು ತಂದು ಈ ಅಡೋಲಸೆಂಟ್ ಲೇಬರ್ ಪ್ರಾಹಿಬಿಷನ್ ಆ್ಯಕ್ಟ್ ಅನ್ನ 2016ರಲ್ಲಿ ಭಾರತ ಸರ್ಕಾರ ಜಾರಿಗೆ ತಂತು. In India, as per the 2011 census, 12.6 million children are under forced labor in houses, factories, agriculture, and various other fields. In 2011 census report prakara, in India, 12.6 million children are under forced labor in houses, factories, agriculture, and various other fields. ಬೇರೆ ಬೇರೆ ಮನೆಗಳಲ್ಲಿ, ಕಾರ್ಖಾನೆಗಳಲ್ಲಿ, ಕೃಷಿಯಲ್ಲಿ ಮತ್ತು ಗ್ಯಾರೇಜ್ಗಳಲ್ಲಿ, ಬೇರೆ ಬೇರೆ ಕ್ಷೇತ್ರದಲ್ಲಿ ಒಟ್ಟು 12.6 ಮಿಲಿಯನ್ ಮಕ್ಕಳು ಈ ಒಂದು ಬಾಲಕಾರ್ಮಿಕರಾಗಿ ದುಡಿತಾ ಇದ್ದಾರೆ. ದ ಫೋರ್ಸ್ಡ್ ಲೇಬರ್ ಆಸ್ ಏನಾಗುತ್ತೆ, ಇದನ್ನು ಈ ಒಂದು ಚೈಲ್ಡ್ ಲೇಬರಿಂದ ಏನಾಗುತ್ತೆ ಅಥವಾ ಫೋರ್ಸ್ಡ್ ಲೇಬರಿಂದ ಏನಾಗುತ್ತೆ ಅಂತಂದರೆ ರೆಡ್ಯೂಸ್ ದ ಇಂಟೆಲೆಕ್ಚುಯಲ್ ಆ್ಯಂಡ್ ಫಿಸಿಕಲ್ ಹೆಲ್ತ್ ಆಫ್ ದ ಚಿಲ್ಡ್ರನ್. ಮಗುವಿನ ಮಾನಸಿಕ ಮತ್ತು ದೈಹಿಕ, ಇಂಟೆಲೆಕ್ಚುಯಲ್ ಅಂದರೆ ಮಾನಸಿಕ ಮತ್ತು ಫಿಸಿಕಲ್ ಅಂದರೆ ದೈಹಿಕ ಆರೋಗ್ಯದ ಮೇಲೆ ಪ್ರಭಾವವನ್ನು ಬೀಳುತ್ತೆ. ಆ ಒಂದು ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಕುಗ್ತಾ ಹೋಗುತ್ತೆ. ಚಿಲ್ಡ್ರನ್ ಮಿಸ್ಡ್ ದೇರ್ ಎಜುಕೇಷನ್. ಅಷ್ಟೇ ಅಲ್ಲ, ಮಕ್ಕಳ ಶಿಕ್ಷಣ ಮೊಟಕಾಗ್ತಾ ಹೋಗುತ್ತೆ. ಇನ್ ದೀಸ್ ಚಿಲ್ಡ್ರನ್ ಸಮ್ ಸ್ಕಿಲ್ ಡು ನಾಟ್ ಡೆವಲಪ್. ದ ಚೈಲ್ಡ್ ಹೂ ವರ್ಕ್ ಆಸ್ ಚೈಲ್ಡ್ ಲೇಬರ್, ದೇ ಆರ್ ಡಿಪ್ರೈವ್ಡ್ ಫ್ರಮ್ ಸಮ್ ಸ್ಕಿಲ್ಸ್. ಈಗ 1986 ಚೈಲ್ಡ್ ಅಡೋಲಸೆಂಟ್ ಲೇಬರ್ ಪ್ರಾಹಿಬಿಷನ್ ಆ್ಯಂಡ್ ರೆಗ್ಯುಲೇಷನ್ ಆ್ಯಕ್ಟ್ ಏನು ಬಂದಿತ್ತು, ಅದ್ರ ಪ್ರಕಾರ ಏನು ಮಾಡಬೇಕು ಅಂತ ಹೇಳ್ತಾರೆ. ನೋ ಚಿಲ್ಡ್ರನ್ ಬಿಲೋ 14 years ಬಿ ಎಂಪ್ಲಾಯ್ಡ್ ಇನ್ ಎನಿ ಸೆಕ್ಟರ್ ಫಾರ್ ಎನಿ ರೀಸನ್ಸ್ ಅಂತ ಹೇಳ್ತಾರೆ. ಆ ಒಂದು ಲೇಬರ್, ಒಂದು ಬಾಲಕಾರ್ಮಿಕ ಪದ್ಧತಿ ನಿಷೇಧ ಕಾಯ್ದೆ ಏನು ಬಂದಿದೆ, ಈ ಒಂದು ಬಾಲಕಾರ್ಮಿಕ ನಿಷೇಧ ಕಾಯ್ದೆಯ ಪ್ರಕಾರ ನೋ ಚಿಲ್ಡ್ರನ್ ಬಿಲೋ 14 years ಬಿ ಎಂಪ್ಲಾಯ್ಡ್ ಇನ್ ಎನಿ ಸೆಕ್ಟರ್ ಫಾರ್ ಎನಿ ರೀಸನ್. ಯಾವುದೇ ಸೆಕ್ಟರ್ಲಿ, ಪ್ರೈಮರಿ ಸೆಕ್ಟರ್ ಇರ್ಬೋದು, ಸೆಕೆಂಡರಿ ಸೆಕ್ಟರ್ ಇರ್ಬೋದು, ಟರ್ಷರಿ ಸೆಕ್ಟರ್ ಇರ್ಬೋದು, ಆ ಯಾವ ಸೆಕ್ಟರಲ್ಲೂ ಬಿಲೋ 14 years ಇರ್ತಕ್ಕಂಥ ಮಕ್ಕಳು ಕೆಲಸ ಮಾಡೋ ಹಾಗಿಲ್ಲ. ಸೆಕೆಂಡ್, ಅಕಾರ್ಡಿಂಗ್ ಟು ದ ಆರ್ಟಿಕಲ್ 14 ಆಫ್ ದಿಸ್ ಆ್ಯಕ್ಟ್, ಈ ಒಂದು ಕಾಯ್ದೆ ಇಲ್ಲಿ ಆರ್ಟಿಕಲ್ 14, ಇಟ್ ಈಸ್ ನಾಟ್ ಇನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆ್ಯಕ್ಟ್, ಇಟ್ ಈಸ್ ದ ಆ್ಯಕ್ಟ್ ಆಫ್ ಚೈಲ್ಡ್ ಅಡೋಲಸೆಂಟ್ ಲೇಬರ್ ಪ್ರಾಹಿಬಿಷನ್ ಅಂಡ್ ರೆಗ್ಯುಲೇಷನ್ ಆ್ಯಕ್ಟ್. ಇದರ ಒಂದು 14ನೇ ಆರ್ಟಿಕಲ್ ಪ್ರಕಾರ ಎ ಫೈನ್ ಆಫ್ ₹50,000 and 2 years imprisonment is imposed on violators.
14 ವರ್ಷದೊಳಗಿರ್ತಕ್ಕಂಥ ಮಕ್ಕಳನ್ನೇನಾದ್ರು ಕೆಲಸಕ್ಕೆ ಇಟ್ಕೊಂಡಿದ್ದಾರೆ ಅಂದರೆ ಆ ಕಾಯ್ದೆಯನ್ನು ಉಲ್ಲಂಘಿಸಿದಂತೆ ಅವ್ರ ಮೇಲೆ ಏನಾಗ್ತಾವೆ, 50,000 ರೂಪಾಯಿ ದಂಡ ಹಾಕ್ತಾರೆ ಮತ್ತು 2 ವರ್ಷ ಜೈಲಿಗೆ ಹಾಕ್ತಾರೆ. ಎನಿ ಫ್ಯಾಮಿಲಿ ಕೆನಾಟ್ ಎಂಗೇಜ್ ದೇರ್ ಚಿಲ್ಡ್ರನ್ ಆಫ್ ಬಿಲೋ 14 years ಇನ್ ಎನಿ ಹೌಸ್ ಹೋಲ್ಡ್ ಆಕ್ಟಿವಿಟೀಸ್ ಡ್ಯೂರಿಂಗ್ ಸ್ಕೂಲ್ ಅವರ್ಸ್. ಈ ಸ್ಕೂಲ್ ಅವರ್ಸಲ್ಲಿ ಯಾವುದೇ ಒಂದು ಕುಟುಂಬ ನನ್ನ ಮಗ ಇವನು ನನ್ನ ಯಾರು ಕೇಳೋರು ಅಂತಂದು ಹೇಳ್ಬಿಟ್ಟು ಏನಾರು ಹೌಸ್ ಹೋಲ್ಡ್ ಆಕ್ಟಿವಿಟಿಗೆ ಏನಾರು ಇಟ್ಕೊಂಡ್ರು ಅಂತಂದರೆ, ಅಂದರೆ ಮನೇಲಿ ಏನಾರು ಕೆಲಸಕ್ಕಿಟ್ಟು ಕೆಲಸ ಇದೆ ಇವತ್ತು ಸ್ಕೂಲ್ಗೆ ಹೋಗಬೇಡ ಅಂತಂದೇಳಿ ಏನಾರು ಸ್ಕೂಲ್ ತಪ್ಪಿಸಿದ್ರೆ ಇಟ್ ಈಸ್ ಆಲ್ಸೋ ಪನಿಷಬಲ್. ಇಫ್ ದೇ ಆರ್ ಎಂಗೇಜ್ಡ್ ದ ಪೇರೆಂಟ್ಸ್ ಆ್ಯಂಡ್ ದ ಹೆಡ್ ಆಫ್ ದ ಫ್ಯಾಮಿಲಿ ಈಸ್ ಡಿಕ್ಲೇರ್ಡ್ ಆಸ್ ಅಫೆಂಡರ್ಸ್. ಒಂದು ಪಕ್ಷ ಏನಾರು ಅವ್ರು ಇಟ್ಕೊಂಡ್ರೆ ಎಂಗೇಜ್ ಮಾಡಿದರೆ ಅಂಥ ಟೈಮಲ್ಲಿ ದ ಪೇರೆಂಟ್ಸ್ ಆ್ಯಂಡ್ ಹೆಡ್ ಆಫ್ ದ ಫ್ಯಾಮಿಲಿ ಯಾರಿರ್ತಾರೆ ದೇ ಕನ್ಸಿಡರ್ಡ್ ಆಸ್ ದ ಅಫೆಂಡರ್. ಅವ್ರನ್ನ ಅಫೆಂಡರ್ ಅಪರಾಧಿಗಳು ಅಂತ ಹೇಳಿ ತೀರ್ಮಾನ ಮಾಡಿ ಇಂಪೋಸ್ ಎ ಫೈನ್ ಆಫ್ ರುಪೀಸ್ 10,000 ಆನ್ ದೆಮ್. ಅವ್ರ ಮೇಲೆ 10,000 ರೂಪಾಯಿ ದಂಡ ಹಾಕ್ತಾರೆ. ಇಲ್ಲಿ ಉದಾಹರಣೆಗೆ ಈಗ ರಂಗಣ್ಣ ಅಂತಕ್ಕಂಥ ಒಂದು ಮಗ ರಮೇಶ ರಂಗಣ್ಣನ ಮಗ. ಈಗ ರಂಗಣ್ಣ ಏನು ಮಾಡ್ತಾನೆ, ರಮೇಶ್ನನ್ನ ಹೊಲಕ್ಕೆ ಕರ್ಕೊಂಡು ಹೋಗಿ ಹೂವು ಬಿಡ್ಸೋಕೋ ಅಥವಾ ಬೇರೆ ಏನೋ ಕುರಿ ಕಾಯಕ್ಕೋ ಮೇಕೆ ಕಾಯಕ್ಕೋ ಅಥವಾ ಇನ್ಯಾವುದೋ ಕೆಲಸಕ್ಕೆ ಇಟ್ಟಾಗ ಅದನ್ನು ನಾವು ಚೈಲ್ಡ್ ಲೇಬರ್ ಅಂತಲೇ ಕನ್ಸಿಡರ್ ಮಾಡಿ ಹಂಗೇನಾದ್ರೆ ರಂಗಣ್ಣನಿಗೆ 10,000 ರೂಪಾಯಿ ದಂಡವನ್ನು ಸರ್ಕಾರ ಹಾಕುತ್ತೆ. As per this act, children between the age of 15 and 18 are considered as adolescent children. ಈ ಒಂದು ಕಾಯ್ದೆ 1986ರ ಚೈಲ್ಡ್ ಅಡೋಲೆಸೆಂಟ್ ಲೇಬರ್ ಪ್ರೊಹಿಬಿಷನ್ ಅಂಡ್ ರೆಗ್ಯುಲೇಷನ್ ಆಕ್ಟ್ ಏನಿದೆ, ಇದ್ರ ಪ್ರಕಾರ ಏಜ್ ಆಫ್ 15 and 18 ಆರ್ ಕನ್ಸಿಡರ್ಡ್ ಆಸ್ ಅಡೋಲೆಸೆಂಟ್ ಚಿಲ್ಡ್ರನ್. 15ರಿಂದ 18 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳನ್ನ ಅಡೋಲೆಸೆಂಟ್ ಚಿಲ್ಡ್ರನ್ ಅಂತ ಕರೀತಾರೆ. ಅಡೋಲೆಸೆಂಟ್ ಚಿಲ್ಡ್ರನ್ ಅಂದರೆ ದ ಚಿಲ್ಡ್ರನ್ ಬಿಟ್ವೀನ್ ದ ಏಜ್ ಆಫ್ 15 and 18 ಆರ್ ಕನ್ಸಿಡರ್ಡ್ ಆಸ್ ಅಡೋಲೆಸೆಂಟ್ ಚಿಲ್ಡ್ರನ್, ಹದಿಹರೆಯದ ಮಕ್ಕಳು ಅಂತ ಕರೀತಾರೆ. ಆ್ಯಂಡ್ ದೀಸ್ ಅಡೋಲೆಸೆಂಟ್ ಚಿಲ್ಡ್ರನ್ ಶುಡ್ ನಾಟ್ ಬಿ ಎಂಪ್ಲಾಯ್ಡ್ ಇನ್ ಎನಿ ಡೇಂಜರಸ್ ಎಂಪ್ಲಾಯ್ಮೆಂಟ್. ಇವರು ಯಾವುದೇ ರೀತಿಯಾಗಿರ್ತಕ್ಕಂಥ ಅಪಾಯಕಾರಿ ಉದ್ಯೋಗವನ್ನು ಇವರು ಮಾಡುವಂತಿಲ್ಲ. ಸೊ ನನಗೆ 18 ವರ್ಷ ಆಗಿದೆ ಸರ್, ನಾನು ಈಗ ಕೆಲ್ಸಕ್ಕೆ ಹೋಗ್ಬೋದಾ ಅಂತಂದರೆ ಹೋಗ್ಬೋದು. ಆದರೆ ಕೆಲವೊಂದು ಲಿಸ್ಟೆಡ್ ಎಂಪ್ಲಾಯ್ಮೆಂಟ್ ಇವಿದಾವೆ, ಅಂಥವುಗಳಲ್ಲಿ ನೀವು ಕೆಲಸವನ್ನು ಮಾಡೋಂಗಿಲ್ಲ. ಡೇಂಜರಸ್ ಆಗಿರ್ತಕ್ಕಂಥ ಉದ್ಯೋಗವನ್ನು ನೀವು ಮಾಡೋಂಗಿಲ್ಲ. ಒಂದು ಪಕ್ಷ ಏನಾರು ಇಫ್ ವೈಲೇಟೆಡ್ ದಿಸ್ ಎ ಫೈನ್ ಆಫ್ ರುಪೀಸ್ 50,000 ಈಸ್ ಇಂಪೋಸ್ಡ್ ಆನ್ ದ ವೈಲೇಟರ್ಸ್. ಅವನ ಮೇಲೆ 50,000 ರೂಪಾಯಿ ದಂಡವನ್ನು ಹಾಕ್ತಾರೆ. ಹಾಗಾಗಿ ಅಪಾಯಕಾರಿ ಹುದ್ದೆಗಳಲ್ಲಿ ಅಡೋಲೆಸೆಂಟ್ ಮಕ್ಕಳನ್ನು ಇಟ್ಕೊಳ್ಳೋ ಹಾಗಿಲ್ಲ. ದಿಸ್ ಆಕ್ಟ್ ಐಡೆಂಟಿಫೈಡ್ ಸಮ್ ಎಂಪ್ಲಾಯ್ಮೆಂಟ್ಸ್ ಆಸ್ ಡೇಂಜರಸ್ ಅಂತಾರೆ. ಈಗ ಇದೇನು ಮಾಡುತ್ತೆ, ಈ ಒಂದು ಕಾಯ್ದೆ ಕೆಲವೊಂದು ಡೇಂಜರಸ್ ಎಂಪ್ಲಾಯ್ಮೆಂಟ್ಸ್ ಅಂತ ನಾವೇನು ಹೇಳ್ತೀವಿ ಅವುಗಳನ್ನು ಐಡೆಂಟಿಫೈ ಮಾಡಿ ಅದನ್ನು ಲಿಸ್ಟ್ ಮಾಡಿದೆ. ಅದರಲ್ಲಿ ಮಕ್ಕಳು ಕೆಲಸ ಮಾಡೋಂಗಿಲ್ಲ. ಉದಾಹರಣೆಗೆ ಮೈನಿಂಗಲ್ಲಿ ಕೆಲಸ ಮಾಡೋಂಗಿಲ್ಲ, ಪ್ರೊಡಕ್ಷನ್ ಆಫ್ ಎಕ್ಸ್ಪ್ಲೋಸಿವ್ಸ್ ಪಟಾಕಿಗಳು ಅಂತೀವಲ್ಲ ಅದರಲ್ಲಿ, ಪ್ರೊಡಕ್ಷನ್ ಆಫ್ ಕಂಬಸ್ಟಿಬಲ್ ದಹನ ಪ್ರಕ್ರಿಯೆ ಮಾಡ್ತಕ್ಕಂಥ ದಹನ ಕ್ರಿಯೆಗಳು ನಡೀತಕ್ಕಂಥದ್ರಲ್ಲಿ ಕೆಲಸ ಮಾಡೋಂಗಿಲ್ಲ, ಐರನ್ ಆ್ಯಂಡ್ ಸ್ಟೀಲ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಸೆಕ್ಟರಲ್ಲಿ ಕೆಲಸ ಮಾಡೋಂಗಿಲ್ಲ, ರಿಪೇರ್ ಆಫ್ ಮೋಟಾರ್ ಸೈಕಲ್ ಆ್ಯಂಡ್ ವೆಹಿಕಲ್ಸ್ ಗ್ಯಾರೇಜ್ಗಳು ಅಂತೀವಲ್ಲ ಅಲ್ಲೂ ಕೆಲಸ ಮಾಡೋಂಗಿಲ್ಲ, ಸಿಮೆಂಟ್ ಆ್ಯಂಡ್ ರಬ್ಬರ್ ಪ್ರೊಡಕ್ಷನಲ್ಲಿ ಕೆಲಸ ಮಾಡೋಂಗಿಲ್ಲ, ಕೆಮಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟಲ್ಲೂ ಕೆಲಸ ಮಾಡೋ ಹಾಗಿಲ್ಲ. ಇಂಥ ಕೆಲವೊಂದು ಡೇಂಜರಸ್ ಆಗಿರ್ತಕ್ಕಂಥ ಕೆಲವೊಂದು ಎಂಪ್ಲಾಯ್ಮೆಂಟ್ಸನ್ನು ಲಿಸ್ಟ್ ಮಾಡಿದರೆ ಸುಮಾರು 31 ಅಂಥ ಡೇಂಜರಸ್ ಸೆಕ್ಟರ್ಗಳಿದ್ದಾವೆ. ಅವುಗಳಲ್ಲಿ ಈ ಒಂದು ಬಾಲಕಾರ್ಮಿಕರು ಕೆಲಸವನ್ನು ಮಾಡುವಂತಿಲ್ಲ. ಸೊ ಯಾಕೆ ನಮಗೆ ನಾವು ಇಷ್ಟೊತ್ತು ಏನು ಹೇಳಿದ್ವಿ, ಹೂ ಈಸ್ ಚೈಲ್ಡ್ ಲೇಬರ್ ಅಂತ ನೋಡಿದ್ವಿ. ಆಮೇಲೆ ಇದು ಏನೇನು ಚೈಲ್ಡ್ ಲೇಬರ್ ಆ್ಯಕ್ಟ್ ನೋಡಿದ್ವಿ, ಅದನ್ನು ವೈಲೇಟ್ ಮಾಡಿದ್ರೆ ಏನಾಗುತ್ತೆ ಅಂತಕ್ಕಂಥದ್ದನ್ನೆಲ್ಲ ನೋಡಿದ್ವಿ. ಆಮೇಲೆ ಡೇಂಜರಸ್ ಎಂಪ್ಲಾಯ್ಮೆಂಟ್ ಹೂ ಆರ್ ಅಡೋಲೆಸೆಂಟ್ ಚಿಲ್ಡ್ರನ್ ಅಂತ ನೋಡಿದ್ವಿ. ಆಮೇಲೆ ಯಾವ್ಯಾವ ಡೇಂಜರಸ್ ಎಂಪ್ಲಾಯ್ಮೆಂಟ್ ಅಂತಂದು ಹೇಳ್ಬಿಟ್ಟು ಅದರಲ್ಲೂ ನೋಡಿದ್ವಿ. ಈಗ ದ ರೀಸನ್ ಫಾರ್ ಚೈಲ್ಡ್ ಲೇಬರ್, ಬಾಲಕಾರ್ಮಿಕ ಪದ್ಧತಿಗೆ ಕಾರಣಗಳೇನು ಅಂತ ನಾವು ನೋಡಿದರೆ, ಲ್ಯಾಕ್ ಆಫ್ ಸೋಷಿಯಲ್ ಎನ್ವಿರಾನ್ಮೆಂಟ್ ದಟ್ ಹಾನರ್ಸ್ ಅಂಡ್ ಪ್ರೊಟೆಕ್ಟ್ ಚೈಲ್ಡ್ ರೈಟ್ಸ್ ಈಸ್ ದ ಒನ್ ಆಫ್ ದ ಮೇನ್ ರೀಸನ್. ಲ್ಯಾಕ್ ಆಫ್ ಸೋಷಿಯಲ್ ಎನ್ವಿರಾನ್ಮೆಂಟ್, ನಮ್ಮ ಸಾಮಾಜಿಕ ಪರಿಸರ, ಸಮಾಜದ ಪರಿಸರ ಏನಿದೆ ಇದು ಉತ್ತಮವಾಗಿಲ್ಲ. ಲ್ಯಾಕ್ ಆಫ್ ಹಾನರ್ಸ್ ಅಂಡ್ ಪ್ರೊಟೆಕ್ಟ್, ದೇರ್ ಇಸ್ ನೋ ರೆಸ್ಪೆಕ್ಟ್ ಟು ದ ಚೈಲ್ಡ್ ರೈಟ್ಸ್ ಆರ್ ಚಿಲ್ಡ್ರನ್. ಮಕ್ಕಳ ಹಕ್ಕುಗಳಿಗೆ
ಯಾವುದೇ ರೀತಿಯಾಗಿರ್ತಕ್ಕಂಥ ರಕ್ಷಣೆ ಇಲ್ಲ, ಮಕ್ಕಳಿಗೆ ಒಂದು ಗೌರವದ ಸ್ಥಾನವನ್ನು ನಾವು ಕೊಡ್ತಾ ಇಲ್ಲ. ಸೊ ಮಕ್ಕಳನ್ನು ಏನು ಮಾಡ್ತೀವಿ ಅಂದರೆ ಒಂದು ರೀತಿಯಲ್ಲಿ ಕಸದ ಥರ ನಾವು ನೋಡ್ತಾ ಇರೋದ್ರಿಂದ ಇಟ್ ದೇ ಟರ್ನ್ಡ್ ಆಸ್ ಚೈಲ್ಡ್ ಲೇಬರ್. ನೆಕ್ಸ್ಟ್ ಒನ್ ಇಸ್ ಚೈಲ್ಡ್ ಮ್ಯಾರೇಜ್. ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಮೇನ್ ರೀಸನ್ ಫಾರ್ ಚೈಲ್ಡ್ ಲೇಬರ್. ಬಾಲ್ಯ ವಿವಾಹಗಳು ಸಹ ಈ ಒಂದು ಬಾಲಕಾರ್ಮಿಕ ಪದ್ಧತಿಗೆ ಕಾರಣ ಆಗ್ತಾ ಇದ್ದಾವೆ. ಹ್ಯೂಮನ್ ಟ್ರಾಫಿಕಿಂಗ್ ಆಫ್ ಚಿಲ್ಡ್ರನ್, ಕೆಲವು ಮಕ್ಕಳನ್ನು ಕಳ್ಳ ಸಾಗಾಣಿಕೆ ಮಾಡಿ ಅವ್ರನ್ನ ಭಿಕ್ಷಾಟನೆ ಕಳಿಸ್ತಕ್ಕಂಥದ್ದು, ಕೂಲಿ ಕೆಲಸಕ್ಕೆ ಕಳಿಸ್ತಕ್ಕಂಥದ್ದು ಮಾಡೋದ್ರಿಂದ ಚೈಲ್ಡ್ ಲೇಬರ್ ಪದ್ಧತಿ ಕಂಡುಬರುತ್ತೆ ಅಥವಾ ಚೈಲ್ಡ್ ಲೇಬರ್ ಅಂತಕ್ಕಂಥದ್ದು ಹುಟ್ಕೊಳ್ಳುತ್ತೆ. ದ ಗ್ರೀಡಿ ಓನರ್ಸ್ ಹೂ ಸ್ಟ್ರೈವ್ಸ್ ಫಾರ್ ಲೆಸ್ ವೇಜಸ್ ಆ್ಯಂಡ್ ಮೋರ್ ವರ್ಕ್. ಕೆಲವರು ದುರಾಸೆ ಜನ ಇರ್ತಾರೆ, ಮಕ್ಕಳಿಗಾರೆ ಕಡಿಮೆ ಕೂಲಿ ಕೊಡ್ಬೋದು ಅಂತ ಹೇಳ್ಬಿಟ್ಟು ಅವ್ರಿಗೆ ಕಡಿಮೆ ಕೂಲಿ ಕೊಟ್ಕೊಂಡು ಅವರಿಂದ ಜಾಸ್ತಿ ಕೆಲಸವನ್ನು ಅಂದರೆ ಎದುರಿಸಿ ಪುಸಲಾಯಿಸಿ ಅವರಿಂದ ಜಾಸ್ತಿ ಕೆಲಸವನ್ನು ಮಾಡಿಸ್ಕೊಳ್ಳೋದನ್ನು ನಾವು ನೋಡ್ತೀವಿ. ಈಗೂ ಬಾಲಕಾರ್ಮಿಕರು ಹುಟ್ಕೊಳ್ತಾ ಹೋಗ್ತಾರೆ. ಆಮೇಲೆ ಅಗ್ರಿಕಲ್ಚರಲ್ ಕ್ರೈಸಿಸ್. ಈಗ ಕೃಷಿ ಬಿಕ್ಕಟ್ಟು ಏನಾಗ್ತಾ ಇದೆ ಅಂದರೆ ಕೃಷಿಯಲ್ಲಿ ಜಾಸ್ತಿ ಜನ ಆಳುಗಳು ಬೇಕು, ಸೊ ದುಡ್ಡಿರಲ್ಲ. ಅಂಥ ಟೈಮಲ್ಲಿ ಮಕ್ಕಳನ್ನೇ ಹೊಲಕ್ಕೆ ಕರ್ಕೊಂಡು ಹೋಗ್ತಕ್ಕಂಥದ್ದನ್ನು ನೋಡ್ತಾ ಹೋಗ್ತೀವಿ. ಇಟ್ ಈಸ್ ಆಲ್ಸೋ ಒನ್ ಆಫ್ ದ ರೀಸನ್ ಫಾರ್ ಚೈಲ್ಡ್ ಲೇಬರ್. ಮೈಗ್ರೇಷನ್ ಆಫ್ ದ ಫ್ಯಾಮಿಲೀಸ್. ಕುಟುಂಬಗಳು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಮೈಗ್ರೇಷನ್ ಆದಾಗ, ವಲಸೆ ಹೋದಾಗ ಆಗ ಕೆಲಸವನ್ನು ಅರಸಿ ಮಕ್ಕಳನ್ನು ಸಹ ಕೆಲಸಕ್ಕೆ ಕಳಿಸ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಫೇಲ್ಯೂರ್ ಟು ಇಂಪ್ಲಿಮೆಂಟ್ ಕಂಪಲ್ಸರಿ ಆ್ಯಂಡ್ ಯೂನಿವರ್ಸಲ್ ಎಜುಕೇಷನ್. ಇಟ್ ಈಸ್ ಮೇಜರ್ ರೀಸನ್ ಫಾರ್ ಚೈಲ್ಡ್ ಲೇಬರ್. ಅಂದರೆ ಕಂಪಲ್ಸರಿ ಮತ್ತು ಕಡ್ಡಾಯ ಹಾಗೂ ಸಾರ್ವತ್ರಿಕ ಶಿಕ್ಷಣದ ವ್ಯವಸ್ಥೆ ಸರಿಯಾಗಿ ಕೆಲಸ ಮಾಡದೇ ಇದ್ದಾಗ ಅಥವಾ ಸಾರ್ವತ್ರೀಕರಣ ಆಗದೇ ಇದ್ದಾಗ ಈ ಒಂದು ಬಾಲಕಾರ್ಮಿಕ ಪದ್ಧತಿಗಳು ಹಾಗೆ ಜೀವಂತವಾಗಿ ಉಳ್ಕೊಂಡು ಹೋಗ್ತವೆ. ಫೇಲ್ಯೂರ್ ಟು ಇಂಪ್ಲಿಮೆಂಟ್ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ಆ್ಯಂಡ್ ಮಿನಿಮಮ್ ವೇಜಸ್. ಇಲ್ಲಿ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟು ಸರಿಯಾಗಿ ಜಾರಿಗೆ ಬರದೇ ಇದ್ದಾಗ, ಅಂದರೆ ಭೂ ಸುಧಾರಣಾ ಕಾಯ್ದೆಗಳು ಸರಿಯಾಗಿ ಇಂಪ್ಲಿಮೆಂಟ್ ಆಗ್ತಾ ಇದ್ರೆ, ಮತ್ತು ಒಂದು ಮಿನಿಮಮ್ ವೇಜಸ್ ಅಂತಕ್ಕಂಥದ್ದು ಇಷ್ಟೇ ಕೂಲಿ ಕೊಡಬೇಕು. ಸೊ ನೀನು ಸಣ್ಣ ಹುಡುಗ ಹೋದ್ರು ಅಷ್ಟೇ ಕೊಡಬೇಕು, ದೊಡ್ಡವರು ಹೋದ್ರು ಅಷ್ಟೇ ಕೊಡಬೇಕಂತ ಇದ್ದಾಗ ಆ ಮಿನಿಮಮ್ ವೇಜ್ ಆ್ಯಕ್ಟನ್ನು ಜಾರಿಗೆ ತಂದರೆ ಬಹುಶಃ ಈ ಒಂದು ಇದು ಬರ್ತಾ ಇರಲಿಲ್ಲ ಅನಿಸುತ್ತೆ. ಆದರೆ ಅದನ್ನು ತರುವಲ್ಲಿ ನಾವು ವಿಫಲ ಆಗಿದ್ದರಿಂದ ಈ ಒಂದು ಚೈಲ್ಡ್ ಲೇಬರ್ ಅಂತಕ್ಕಂಥದ್ದು ಅಸ್ತಿತ್ವಕ್ಕೆ ಬಂತು. ಡಿಮೆರಿಟ್ಸ್ ಆಫ್ ಚೈಲ್ಡ್ ಲೇಬರ್. ಏನಾಗುತ್ತೆ ಚೈಲ್ಡ್ ಲೇಬರಿಂದ ಆಗ್ತಕ್ಕಂಥದ್ದೇನು ಅಂತ ಅದರ ದೋಷ ಏನಪ್ಪ ಅಂತಂದರೆ, ಚೈಲ್ಡ್ ಲೇಬರ್ ಅಫೆಕ್ಟ್ಸ್ ದ ಫಿಸಿಕಲ್ ಆ್ಯಂಡ್ ಸೈಕಾಲಜಿಕಲ್ ಗ್ರೋತ್ ಆಫ್ ಚಿಲ್ಡ್ರನ್ ನೆಗೆಟಿವ್ಲಿ. ಇಟ್ ಅಫೆಕ್ಟ್ಸ್ ಬೋತ್ ಫಿಸಿಕಲ್ ಆ್ಯಂಡ್ ಸೈಕಾಲಜಿಕಲ್ ಗ್ರೋತ್ ಆಫ್ ಚಿಲ್ಡ್ರನ್ ನೆಗೆಟಿವ್ಲಿ. ಈಗ ಬಹಳ ದುರಾದೃಷ್ಟ ಅಂತಾರೆ, ಮಗುವಿನ ಒಂದು ಮಾನಸಿಕವಾಗಿರ್ತಕ್ಕಂಥ ಜೊತೆಗೆ ದೈಹಿಕವಾಗಿರ್ತಕ್ಕಂಥ ಬೆಳವಣಿಗೆಯ ಮೇಲೆ ನಕಾರಾತ್ಮಕವಾಗಿರ್ತಕ್ಕಂಥ ರೀತಿಯಲ್ಲಿ ಇದು ಪ್ರಭಾವವನ್ನು ಬೀರುತ್ತೆ. ಅಂದರೆ ಮಗುವಿನ ಮಾನಸಿಕ ಮತ್ತು ದೈಹಿಕ ಬದಲಾವಣೆಗಳು ಕುಗ್ಗಿ ಹೋಗ್ತವೆ, ಅವನಲ್ಲಿ ಸರಿಯಾಗಿರ್ತಕ್ಕಂಥ ಬೆಳವಣಿಗೆಗಳು ಆಗೋದಿಲ್ಲ. ಚೈಲ್ಡ್ ಲೇಬರ್ ಸಫರ್ ಫ್ರಮ್ ವೇರಿಯಸ್ ಇಲ್ ಹೆಲ್ತ್ ಆಸ್ ಅಡಲ್ಟ್ಸ್. ಈಗ ದೇ ಸಫರ್ ಫ್ರಮ್ ವೇರಿಯಸ್ ಡಿಸೀಸಸ್ ಲೈಕ್ ಆಸ್ ಅಡಲ್ಟ್ಸ್. ದೊಡ್ಡವ್ರು ಬಿದ್ದಂಗೆ ಕಾಯಿಲೆಗೆ ಮಕ್ಕಳು ಬೀಳ್ತಾ ಹೋಗ್ತಾರೆ, ಕಾಯಿಲೆಗೆ ತುತ್ತಾಗ್ತಾ ಹೋಗ್ತಾರೆ. ದೇ ಬಿಕಮ್ ಇಲ್ಲಿಟ್ರೇಟ್ಸ್. ಇಟ್ ಈಸ್ ದ ಮೇಜರ್ ಪ್ರಾಬ್ಲಮ್ ಆಫ್ ಚೈಲ್ಡ್ ಲೇಬರ್. As a result, they miss their basic rights. ಆ ಮಕ್ಕಳ ಒಂದು ಮೂಲಭೂತ ಹಕ್ಕುಗಳೇನಿದ್ದಾವೆ ಆ ಹಕ್ಕುಗಳನ್ನು ಕಳ್ಕೊಳ್ತಾ ಹೋಗ್ತಾರೆ. ಮಕ್ಕಳು ಸ್ವಚ್ಛಂದವಾಗಿ ಆಡಬೇಕಾಯಿತು, ಚೆನ್ನಾಗಿ ಒಳ್ಳೆಯ ಊಟವನ್ನು ತಿನ್ನಬೇಕಾಯಿತು, ಶಿಕ್ಷಣವನ್ನು ಪಡಿಬೇಕು, ಆ ಎಲ್ಲ ಹಕ್ಕುಗಳನ್ನು ಕಳ್ಕೊಳ್ತಾ ಹೋಗ್ತಾರೆ. ಚೈಲ್ಡ್ ಲೇಬರ್ ರಿಸ್ಟ್ರಿಕ್ಟ್ ದ ಸೋಷಿಯಲ್ ಆ್ಯಂಡ್ ಎಕಾನಮಿಕ್ ಮೊಬಿಲಿಟಿ ಆಫ್ ದ ಫ್ಯಾಮಿಲೀಸ್. ಈ ಚೈಲ್ಡ್ ಲೇಬರ್ ಅಂತಕ್ಕಂಥದ್ದೇನಿದೆ, ಇಟ್ ರಿಸ್ಟ್ರಿಕ್ಟ್ ದ ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಮೊಬಿಲಿಟಿ. ಸಾಮಾಜಿಕ ಮತ್ತು ಆರ್ಥಿಕ ಚಲನೆಯನ್ನು ತಡೆಯುತ್ತೆ. ಅಂದರೆ ಒಂದು ಕುಟುಂಬ ಡೆವಲಪ್ ಆಗೋದೇ ಇಲ್ಲ. ಆ ಒಂದು ರೀತಿಯಲ್ಲಿ ಇದು ಆ ಕುಟುಂಬದ ಬೆಳವಣಿಗೆಗೆ ಅಡ್ಡಿಯನ್ನು ಉಂಟು ಮಾಡುತ್ತೆ. ದೇ ಬಿಕಮ್ ಟಾರ್ಗೆಟ್ ಆಫ್ exploitation. It is very important. The child labor become target of exploitation. ಮಗು ಆ ಒಂದು ಬಾಲಕಾರ್ಮಿಕ ಆದಾಗ ಆ ಒಂದು ಶೋಷಣೆಗೆ ಮುಖ್ಯವಾಗಿರ್ತಕ್ಕಂಥ ಗುರಿ ಆಗುತ್ತಿದೆ. ಅಂದರೆ ಆ ಮಗುವನ್ನು ಗುರಿಯಾಗಿ ಇಟ್ಕೊಂಡು ಶೋಷಣೆಯನ್ನು ಮಾಡ್ತಾರೆ. ಚೈಲ್ಡ್ ಟ್ರಾಫಿಕಿಂಗ್ ಆಗ್ಬೋದು ಅಥವಾ ಲೆಸ್ ವೇಜ್ಗೆ ಅವ್ರನ್ನ ದುಡಿಸ್ಕೊಳ್ಳೋದಿರ್ಬೋದು. ಹೀಗೆ ಆ ಒಂದು ಶೋಷಣೆಗೆ ಅದು ತುತ್ತಾಗುತ್ತೆ.
ದಿಸ್ ಲೀಡ್ಸ್ ಚೈಲ್ಡ್ ಮ್ಯಾರೇಜ್ ಆ್ಯಂಡ್ ಚೈಲ್ಡ್ ಟ್ರಾಫಿಕಿಂಗ್ ಆ್ಯಂಡ್ ಆಲ್ಸೋ ಸೆಕ್ಚುಯಲ್ ಎಕ್ಸ್ಪ್ಲಾಟೇಷನ್ ಫೌಂಡ್ ಎಸ್ಪೆಷಲಿ ಇನ್ ಗರ್ಲ್ಸ್. ಈಗ ಹುಡುಗಿಯಾಗಿ ಅವಳೇನಾದ್ರು ಚೈಲ್ಡ್ ಲೇಬರ್ ಆದರೆ ಅಲ್ಲಿ ಸೆಕ್ಚುಯಲ್ ಎಕ್ಸ್ಪ್ಲಾಟೇಷನ್ ಆಗ್ತಕ್ಕಂಥ ಅಂದರೆ ಲೈಂಗಿಕ ಶೋಷಣೆಗೆ ಒಳಗಾಗ್ತಕ್ಕಂಥದ್ದು ಸಹ ಉಂಟು. ದೀಸ್ ಆರ್ ದ ಡಿಮೆರಿಟ್ಸ್ ಆಫ್ ಚೈಲ್ಡ್ ಲೇಬರ್. ಹಾಗಾದರೆ ವಾಟ್ ಆರ್ ದ ರೆಮಿಡೀಸ್ ಆರ್ ಸೊಲ್ಯೂಷನ್ ಫಾರ್ ಚೈಲ್ಡ್ ಲೇಬರ್ ಅಂತ ನಾವು ನೋಡೋದಾದ್ರೆ, ಪ್ರೊವೈಡಿಂಗ್ ಸ್ಕೂಲ್ ಎಜುಕೇಶನ್ ಟು ಆಲ್ ದ ಚಿಲ್ಡ್ರನ್ ಹೂ ಆರ್ ಇನ್ ಬಿಲೋ 18 years ಏಜ್. ಈಗ ಅದಕ್ಕೆ ಕಂಪಲ್ಸರಿ ಎಜುಕೇಶನ್, ಈಗ ನೋಡಿ ಸ್ಯಾಟ್ಸ್ ಅಂತ ಎಲ್ಲ ಬಂದಿದೆ. ಸೊ ಮಗುವನ್ನು ನಾವು ಟ್ರ್ಯಾಕ್ ಮಾಡ್ತಾ ಹೋಗ್ಬೋದು, ಎಲ್ಲಿ ಯಾವ ಮಗು ಯಾವ ಶಾಲೆನಲ್ಲಿದೆ, ಎಲ್ಲಿ ಓದ್ತಾ ಇದೆ, ಅವನ ಶಾಲೆಗೆ ಸೇರಿದಾನೋ ಇಲ್ಲೋ ಅಂತಕ್ಕಂಥದ್ದನ್ನು ನಾವೀಗ ನೋಡ್ಬೋದು. ಹಾಗಾಗಿ ಪ್ರತಿಯೊಂದು ಮಗುಗೂ ಕಂಪಲ್ಸರಿ ಎಜುಕೇಷನ್ ಕೊಡಬೇಕು. 18 ವರ್ಷ ತುಂಬುವವರೆಗೂ ಮಗು ಶಾಲೆಯಲ್ಲೇ ಇರಬೇಕು ಅಂತಕ್ಕಂಥ ನಿಯಮವನ್ನು ಸರ್ಕಾರ ಜಾರಿಗೊಳಿಸೈತೆ. ಹಾಗಾಗಿ 18 ವರ್ಷದ ಒಳಗಿರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಶಾಲಾ ಶಿಕ್ಷಣದ ಅವಕಾಶವನ್ನು ದೊರಕಿಸಿಕೊಡಬೇಕು. ಎನ್ಶೂರಿಂಗ್ ಜೆಂಡರ್ ಈಕ್ವಾಲಿಟಿ ಆಲ್ವೇಸ್ ಆ್ಯಂಡ್ ಪ್ರೊವೈಡಿಂಗ್ ಜೆಂಡರ್ ಈಕ್ವಾಲಿಟಿ ಆರ್ ಎನ್ಶೂರಿಂಗ್ ಜೆಂಡರ್ ಈಕ್ವಾಲಿಟಿ. ನಾವು ಈ ಒಂದು ಲಿಂಗ ತಾರತಮ್ಯವನ್ನು ಹೋಗಲಾಡಿಸಿ ಈ ಒಂದು ಲಿಂಗ ಸಮಾನತೆಯನ್ನು ಸಾಧಿಸಬೇಕು. ಸ್ಟಾಪಿಂಗ್ ಮೈಗ್ರೇಷನ್ ಆಫ್ ಹೆಲ್ಪ್ಲೆಸ್ ಫ್ಯಾಮಿಲೀಸ್. ಈಗ ಅಸಮರ್ಥ ಕುಟುಂಬಗಳು, ಅಶಕ್ತ ಕುಟುಂಬಗಳು ಏನಿದ್ದಾವೆ, ಇವುಗಳಿಗೆ ನಾವು ಮೈಗ್ರೇಷನ್ ಆಗದೇ ಇರತಕ್ಕಂಥ ರೀತಿಯಲ್ಲಿ ಅವರಿಗೆ ಅವರದೇ ಸ್ಥಳದಲ್ಲಿ ಕೆಲಸವನ್ನು ದೊರಕಿಸ್ಕೊಡೋದ್ರ ಮೂಲಕ ಚೈಲ್ಡ್ ಲೇಬರನ್ನು ನಾವು ತಡಿಬೋದು. ಕ್ರಿಯೇಟಿಂಗ್ ಅವೇರ್ನೆಸ್ ಆನ್ ಚೈಲ್ಡ್ ಮ್ಯಾರೇಜ್ ಆ್ಯಂಡ್ ಹ್ಯೂಮನ್ ಟ್ರಾಫಿಕಿಂಗ್. ಸೊ ಚೈಲ್ಡ್ ಮ್ಯಾರೇಜು ಮತ್ತು ಹ್ಯೂಮನ್ ಟ್ರಾಫಿಕಿಂಗ್ ಅಂದರೆ ಏನು, ಅದರಿಂದ ಆಗ್ತಕ್ಕಂಥ ಪರಿಣಾಮಗಳೇನು ಅಂತಕ್ಕಂಥದ್ದನ್ನು ನಾವು ಜನರಿಗೆ ತಿಳಿಸ್ಕೊಡ್ಬೇಕು. ಎನ್ಶೂರಿಂಗ್ ಬೆಟರ್ ಇಂಪ್ಲಿಮೆಂಟೇಷನ್ ಆಫ್ ಚೈಲ್ಡ್ ರೈಟ್ಸ್ ಥ್ರೂ ಗ್ರಾಮ ಪಂಚಾಯತ್. ಈಗ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಡೀತಕ್ಕಂಥ ಮಕ್ಕಳ ಹಕ್ಕುಗಳ ಬಗ್ಗೆ ಒಂದು ಕಾರ್ಯಕ್ರಮಗಳನ್ನು ಏರ್ಪಡಿಸೋದ್ರ ಮೂಲಕ ಮಕ್ಕಳ ಹಕ್ಕುಗಳನ್ನು ಮಕ್ಕಳಿಗೆ ತಿಳಿಸೋದ್ರ ಮೂಲಕ, ಸಮಾಜಕ್ಕೆ ತಿಳಿಸೋದ್ರ ಮೂಲಕ ಈ ಒಂದು ಚೈಲ್ಡ್ ಲೇಬರನ್ನು ನಾವು ನಿಯಂತ್ರಿಸ್ಬೋದು.